74ನೇ ಪ್ರಶ್ನೆ. ಚಿತ್ರದಲ್ಲಿ ABC ತ್ರಿಭುಜದ BC ಬಾಹುವಿನ ಮೇಲೆ ಆ್ಯಂಗಲ್ ADC ಆ್ಯಂಗಲ್ BAC ಆಗುವಂತೆ D ಎಂಬ ಬಿಂದುವಿದೆ. ಹಾಗಾದರೆ CA² CB ಇಂಟು CD ಎಂದು ಸಾಧಿಸಿ. ಇನ್ ದ ಫಿಗರ್ D is a point and a side of BC of the triangle ABC such that angle ADC angle BAC so that CA² CB ಇಂಟು CD ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ಇಲ್ಲಿ ಚಿತ್ರವನ್ನು ಕೊಟ್ಟಿದ್ದಾರೆ. ಡಿ ಎನ್ನುವಂಥದ್ದು ಬಿ ಸಿಯ ಮಧ್ಯಬಿಂದು ಆದರೆ ಇಲ್ಲಿ CA² CB ಇಂಟು CD ಎಂದು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ಇದು 10ನೇ ತರಗತಿಯ ತ್ರಿಭುಜಗಳ ಸರ್ವಸಮ್ಮತಿ ಈ ಒಂದು ಚಾಪ್ಟರಿಂದ ತೆಗೆದುಕೊಂಡಿದ್ದಾರೆ. ಓಕೆ, ಇವಾಗ ಆನ್ಸರನ್ನು ನೋಡೋಣ. ತ್ರಿಭುಜ ADC ಮತ್ತು ತ್ರಿಭುಜ BAC, ತ್ರಿಭುಜ ADC, ತ್ರಿಭುಜ ABD ಇವು ಇಲ್ಲಿ ಡಿ ಎನ್ನುವಂಥದ್ದು BCಯ ಮಧ್ಯಬಿಂದು ಆಗಿದೆ. ಹಾಗಾಗಿ CDಯು BC ಮೇಲಿನ ಬಿಂದುವಾಗಿದೆ. CD ಎನ್ನುವಂಥದ್ದು ಡಿ ಎನ್ನುವಂಥದ್ದು BC ಮೇಲಿನ ಒಂದು ಬಿಂದುವಾಗಿರುತ್ತೆ. ಹಾಗಾಗಿ ನಮಗೆ ದತ್ತದಲ್ಲಿ ಕೊಟ್ಟಿದ್ದಾರೆ ಏನಂತ, ಆ್ಯಂಗಲ್ ADC ಆ್ಯಂಗಲ್ BAC ಎರಡು ಕೂಡ ಸಮನಾಗಿದೆ ಎನ್ನುವಂಥದ್ದು ನಮಗೆ ದತ್ತದಲ್ಲಿ ಕೊಟ್ಟಿರುವಂಥ ಒಂದು ಮಾಹಿತಿಯಾಗಿದೆ. ಇಲ್ಲಿ ಆ್ಯಂಗಲ್ ಸಿಗೆ ಆ್ಯಂಗಲ್ ಸಿ, ಆ್ಯಂಗಲ್ ಸಿ ಇಸ್ ಆ್ಯಂಗಲ್ ಸಿ, ಯಾಕಂದರೆ ಈ ಆ್ಯಂಗಲ್ ADC ಆ್ಯಂಗಲ್ ADC ಆ್ಯಂಗಲ್ BAC ಎರಡರಲ್ಲೂ ಕೂಡ ಆ್ಯಂಗಲ್ ಸಿ ಎನ್ನುವಂಥದ್ದು ಸಾಮಾನ್ಯ ಕೋನವನ್ನು ಹೊಂದಿದೆ. ಹಾಗಾಗಿ ಕೋನ ಸಮರೂಪತೆಯನ್ನು ಈ ಒಂದು ಚಿತ್ರ ಹೊಂದಿದೆ. ಹಾಗಾಗಿ ತ್ರಿಭುಜ ADC, ತ್ರಿಭುಜ ADC, ತ್ರಿಭುಜ BAC ಎರಡು ಕೂಡ ಏನಾಗಿವೆ, ಸರ್ವಸಮ್ಮತೆಯನ್ನು ಹೊಂದಿದ್ದಾವೆ ಅಂತ ನಾವು ಬರಬೇಕು. ಇದು ಸರ್ವಸಮ್ಮತೆ ಎನ್ನುವಂಥ ಸಿಂಬಲನ್ನು ತೋರಿಸುತ್ತೆ. ಹಾಗಾಗಿ ಎರಡು ತ್ರಿಭುಜಗಳು ಸರ್ವಸಮ್ಮತೆಯನ್ನು ಹೊಂದಿದರೆ ಇಲ್ಲಿ ಏನಾಗಿರುತ್ತೆ, AD ಡಿವೈಡೆಡ್ ಬೈ BA, AD ಡಿವೈಡೆಡ್ ಬೈ BA, ಅದೇ ರೀತಿಯಾಗಿ DC ಡಿವೈಡೆಡ್ ಬೈ AC, ಅದೇ ರೀತಿಯಾಗಿ AC ಡಿವೈಡೆಡ್ ಬೈ BC ಎರಡು ಕೂಡ ಏನಾಗಿರ್ತವೆ, ಅನುಪಾತದಲ್ಲಿ ಇರ್ತವೆ. ನೋಡಿ ಏನೇನಂತ, AD ಡಿವೈಡೆಡ್ ಬೈ BA, AD BA, ಅದೇ ರೀತಿಯಾಗಿ DC AC, AC BC ಇವೆಲ್ಲವೂ ಕೂಡ ಏನಾಗಿರ್ತವೆ, ಒಂದಕ್ಕೊಂದು ಅನುಪಾತದಲ್ಲಿ ಇರ್ತವೆ. ಹಾಗಾಗಿ ಒಂದಕ್ಕೊಂದು ಅನುಪಾತದಲ್ಲಿದ್ದರೆ ನಾವು ಅದನ್ನು ಈ ರೀತಿಯಾಗಿ ಕೂಡ ಬರಿಬೋದು. ಈ ಎರಡು ಟರ್ಮನ್ನು ತೆಗೆದುಕೊಳ್ಬೇಕು. ಓಕೆ, ಇವಾಗ ನೋಡಿ DC ಇಂಟು BC, AC ಇಂಟು AC ಅಂದಾಗ CA² CB ಇಂಟು CD ಎನ್ನುವಂಥದ್ದನ್ನು ನಾವಿಲ್ಲಿ ಸಾಧನೆಯನ್ನು ಮಾಡಿದ್ವಿ. 75ನೇ ಪ್ರಶ್ನೆ. ಕಾಸ್ಕೆಂಟ್ ಥೀಟಾ ಮೈನಸ್ ಸೈನ್ ಥೀಟಾ ಇಂಟು ಸೆಕೆಂಡ್ ಆಫ್ ಥೀಟಾ ಮೈನಸ್ ಕಾಸ್ ಥೀಟಾ ಇಂಟು ಟ್ಯಾನ್ ಥೀಟಾ ಪ್ಲಸ್ ಕಾಟೆಂಜೆಂಟ್ ಆಫ್ ಥೀಟಾ = 1 ಎಂದು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ಇದು ತ್ರಿಕೋನಮಿತಿಯ ಅನುಪಾತಗಳು ಈ ಒಂದು ಚಾಪ್ಟರಿಂದ ತೆಗೆದುಕೊಂಡಿದ್ದಾರೆ. ಓಕೆ, ನಮಗೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಕಾಸ್ಕೆಂಟ್ ಥೀಟಾ ಮೈನಸ್ ಸೈನ್ ಥೀಟಾ ಇಂಟು ಸೆಕೆಂಡ್ ಆಫ್ ಥೀಟಾ ಮೈನಸ್ ಕಾಸ್ ಥೀಟಾ ಇಂಟು ಟ್ಯಾನ್ ಥೀಟಾ ಪ್ಲಸ್ ಕಾಟೆಂಜೆಂಟ್ ಆಫ್ ಥೀಟಾ = 1 ಎಂದು ಸಾಧಿಸಿ. ಓಕೆ, ಇವಾಗ ನಾವು LHS ಟರ್ಮನ್ನು ಈಗ ತೆಗೆದುಕೊಳ್ಳೋಣ. ಕಾಸ್ಕೆಂಟ್ ಆಫ್ ಥೀಟಾ ಮೈನಸ್ ಸೈನ್ ಥೀಟಾ ಇಂಟು ಸೆಕೆಂಡ್ ಆಫ್ ಥೀಟಾ ಮೈನಸ್ ಕಾಸ್ ಥೀಟಾ ಇಂಟು ಟ್ಯಾನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಅಂದಾಗ ಕಾಸ್ಕೆಂಟ್ ಥೀಟಾವನ್ನು ನಾವು ಈ ರೀತಿಯಾಗಿ ಬರಿಬೋದು, 1/sin ಅಂತ, ಈ ಸೈನ್ ಆ್ಯಸ್ ಇಟ್ ಈಸ್. ಅದೇ ರೀತಿಯಾಗಿ ಸೆಕೆಂಡ್ ಆಫ್ ಥೀಟಾನ 1/cos ಥೀಟಾ ಅಂತ ಬರಿಬೋದು, ಕಾಸ್ ಆ್ಯಸ್ ಇಟ್ ಈಸ್. ಈಗ ಟ್ಯಾನ್ ಥೀಟಾನ ನಾವು ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಅಂತ ಬರಿಬೇಕು. ಕಾಟ್ ಟ್ಯಾಂಜೆಂಟ್ ಅನ್ನು ನಾವು ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಅಂತ ಬರ್ಕೋಬೇಕು. ಈ ಒಂದು ತ್ರಿಕೋನಮಿತಿಯ ಅನುಪಾತಗಳಲ್ಲಿ ಬರುವಂಥ ಎಲ್ಲ ನಿತ್ಯ ಸಮೀಕರಣಗಳನ್ನು ನೀವು ತಿಳ್ಕೊಂಡಿರಬೇಕು. ಅಂದರೆ ಮಾತ್ರ ಈ ರೀತಿಯಾದ ಸಮಸ್ಯೆಗಳನ್ನು ಸಾಲ್ವ್ ಮಾಡಲಿಕ್ಕೆ ಬರುತ್ತೆ. ಓಕೆ, ಆ ಒಂದು ಚಾಪ್ಟರ್ನ ಕೂಡ ನಾವು ಸಾಲ್ವ್ ಮಾಡಿದ್ದೀವಿ. ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡ್ಬೋದು. ಇವೆಲ್ಲವೂ ಕೂಡ ಐಡೆಂಟಿಟಿ ಆಗಿವೆ. ಈ ಒಂದು ಐಡೆಂಟಿಟಿಯನ್ನು ಯೂಸ್ ಮಾಡಿದ್ದೀವಿ ಮೇಲ್ಗಡೆ. ಓಕೆ, ನೆಕ್ಸ್ಟ್ ನೋಡಿ, 1 ಆ್ಯಸ್ ಇಟ್ ಈಸ್ ಇದೆ. ಸೈನ್ಸ್ ಥೀಟಾ ಇಂಟು ಸೈನ್ ಥೀಟಾ ಅಂದಾಗ ಸೈನ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಕೂಡ 1 ಆ್ಯಸ್ ಇಟ್ ಈಸ್ ಇರುತ್ತೆ. ಮೈನಸ್ ಕಾಸ್ ಥೀಟಾ ಅಂದರೆ ಕಾಸ್ ಸ್ಕ್ವೇರ್ ಆಗುತ್ತೆ. ಓಕೆ, ಅದೇ ರೀತಿಯಾಗಿ ನಾವು ಇಲ್ಲಿ ಬರೆದಿದ್ದೀವಿ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ, 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ. ಓಕೆ, ಇಲ್ಲಿ ಕೂಡ ನೋಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ದೀವಿ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ಓಕೆ, ಇಲ್ಲಿ ನೋಡಿ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂದರೆ ಅದು ಕಾಸ್ ಸ್ಕ್ವೇರ್ ಥೀಟಾ. ಇದು ಒಂದು ಐಡೆಂಟಿಟಿ ಇದೆ. ಏನಂತ,
ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಈಸ್ ಈಕ್ವಲ್ಸ್ ಟು 1 ಅಂತ ಐಡೆಂಟಿಟಿ ಇದೆ. ಈ ಒಂದು ಐಡೆಂಟಿಟಿಯನ್ನು ಯೂಸ್ ಮಾಡಿಕೊಂಡು ಇದು ನೋಡಿ 1 ಮೈನಸ್ ಸೈನ್ ಸ್ಕ್ವೇರ್ ಅಂದರೆ ಇದು ಸೈನ್ ಈ ಕಡೆ ಬಂದರೆ ಕಾಸ್ ಸ್ಕ್ವೇರ್ ಉಳಿಯುತ್ತೆ. ಹಾಗಾಗಿ ಈ ಒಂದು ಐಡೆಂಟಿಟಿಯನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಕಾಸ್ ಸ್ಕ್ವೇರ್ ಟೀಟಾ ಡಿವೈಡೆಡ್ ಬೈ ಸೈನ್ ಟೀಟಾ. ಈ ಒಂದು 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಬದಲಿಗೆ ಕಾಸ್ ಸ್ಕ್ವೇರ್ ಟೀಟಾ, ಇಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಬದಲಿಗೆ ಸೈನ್ ಸ್ಕ್ವೇರ್ ಟೀಟಾ. ಓಕೆ, ನಮಗೆ ಐಡೆಂಟಿಟಿ ಗೊತ್ತಿದೆ. ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಈಕ್ವಲ್ಸ್ ಟು 1 ಎನ್ನುವಂಥ ಐಡೆಂಟಿಟಿ ಗೊತ್ತಿದೆ. ಓಕೆ, ಈ ಒಂದೇ ಒಂದು ಐಡೆಂಟಿಟಿ ಇಲ್ಲಕ್ಕೂ ಕೂಡ ಅಪ್ಲೈ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ನೋಡಿ, ಸೈನ್ ಟೀಟಾ ಕ್ಯಾನ್ಸಲ್ ಆಗುತ್ತೆ, ಕಾಸ್ ಟೀಟಾ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಒಂದು ಕಾಸ್ ಉಳಿಯುತ್ತೆ, ಇಲ್ಲಿ ಒಂದು ಸೈನ್ ಉಳಿಯುತ್ತೆ. ಹಾಗಾಗಿ ಸೈನ್ ಟೀಟಾ ಇಂಟು ಕಾಸ್ ಟೀಟಾ 1 ಮೈನಸ್ ಕಾಸ್ ಟೀಟಾ ಇಂಟು ಸೈನ್ ಟೀಟಾ ಅಂದಾಗ ಈ ಎರಡು ಟರ್ಮ್ ಕೂಡ ಕ್ಯಾನ್ಸಲ್ ಆದಾಗ ಈಕ್ವಲ್ಸ್ ಟು 1 ಬರ್ತಾ ಇದೆ. ಹಾಗಾಗಿ ನಾವು LHS ಈಸ್ ಈಕ್ವಲ್ ಟು RHS ಅನ್ನು ನಾವಿಲ್ಲಿ ಸಾಧಿಸಿದೆವು. ಓಕೆ, 76ನೇ ಪ್ರಶ್ನೆ. ಆಯತ ಮತ್ತು ಮೊದಲೇದು ಆಯತ, ಎರಡನೇದು ಸಮಬಾಹು ತ್ರಿಭುಜಗಳಲ್ಲಿರುವ ಸಮಮಿತಿ ಅಕ್ಷಗಳ ಸಂಖ್ಯೆಯನ್ನು ಬರೆಯಿರಿ. ರೈಟ್ ದ ನಂಬರ್ ಆಫ್ ಲೈನ್ಸ್ ಆಫ್ ಸಿಮೆಟ್ರಿ ಇನ್ ರೆಕ್ಟ್ಯಾಂಗಲ್ ಆ್ಯಂಡ್ ಈಕ್ವಿಲೇಟರಲ್ ಟ್ರಯಾಂಗಲ್. ಹೀಗಂದರೆ ಏನು? ಒಂದು ಆಕೃತಿಯಲ್ಲಿ ನಾವು ಆ ಒಂದು ಆಕೃತಿಯನ್ನು ಸಮಾನ ಭಾಗಗಳಾಗಿ ಮಾಡಲು ಸಾಧ್ಯವಿದ್ದರೆ ಅಂಥ ಒಂದು ಆಕೃತಿಗಳಿಗೆ ನಾವು ಸಮಮಿತಿ ಆಕೃತಿಗಳಂತ ಕರಿತೀವಿ. ಹಾಗಾಗಿ ಇಲ್ಲಿ ಆಯತ ಮತ್ತು ಸಮಬಾಹು ತ್ರಿಭುಜದಲ್ಲಿ ಎಷ್ಟು ಸಮಮಿತಿ ಅಕ್ಷಗಳಾಗ್ತವೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಓಕೆ, ಇಲ್ಲಿ 76ನೇ ಪ್ರಶ್ನೆ. ಮೊದಲನೇದಾಗಿ ಆಯತ ಇದೆ. ಆಯತಕ್ಕೆ ಎಷ್ಟು ಸಮಮಿತಿ ಅಕ್ಷಗಳಿದ್ದಾವೆ ಅಂದರೆ 2. ಈ ಆಯತವನ್ನು ನಾವು ಇಲ್ಲಿ ಮಿಡಲಲ್ಲಿ ಫೋಲ್ಡ್ ಮಾಡಿದಾಗ ಇಲ್ಲಿ 2 ಸಮಾನ ಭಾಗಗಳಾಗ್ತಾ ಇದ್ದಾವೆ. ಇದು ಒಂದು ಅಕ್ಷದಿಂದ, ಇನ್ನೊಂದು ಅಕ್ಷದಿಂದ ಕೂಡ ನಾವು ಈ ರೀತಿಯಾಗಿ ಫೋಲ್ಡ್ ಮಾಡಿದಾಗ 2 ಕೂಡ ಸಮಾನ ಭಾಗಗಳಾಗಿ ವಿಭಾಗನ ಹೊಂದ್ತಾ ಇದೆ. ಹಾಗಾಗಿ ಈ ಒಂದು ಆಯತದಲ್ಲಿ ಸಮಮಿತಿ ಅಕ್ಷಗಳು 2 ಅಂತ ನಾವು ಇಲ್ಲಿ ಬರೀಬಹುದು. ಅದೇ ರೀತಿಯಾಗಿ ಇನ್ನೊಂದು ಏನು ಕೇಳಿದ್ದಾರೆ, ಸಮಬಾಹು ತ್ರಿಭುಜ. ಸಮಬಾಹು ತ್ರಿಭುಜದಲ್ಲಿ ಈ ರೀತಿಯಾಗಿ ಒಂದು ಅಕ್ಷವನ್ನು ಎಳಿಬೋದು, ಈ ರೀತಿಯಾದ ಒಂದು ಅಕ್ಷ ಮತ್ತು ಈ ರೀತಿಯಾಗಿ ಒಂದು ಅಕ್ಷ. ಈ ಒಂದು ಸಮಬಾಹು ತ್ರಿಭುಜಕ್ಕೆ ನಾವು 3 ಸಮಮಿತಿ ಅಕ್ಷಗಳನ್ನು ರಚನೆಯನ್ನು ಮಾಡ್ಕೋಬಹುದು. ಈ ರೀತಿಯಾಗಿ ಬೇರೆ ಬೇರೆ ಡಯಾಗ್ರಾಮ್ಗಳಿಗೆ ಎಷ್ಟು ಸಮಮಿತಿ ಅಕ್ಷಗಳು ಬರ್ತವೆ ಈ ರೀತಿಯಾಗಿ ಕೂಡ ಕೇಳ್ಬೋದು. ಇಂಗ್ಲೀಷ್ ಆಲ್ಫಾಬೆಟ್ಸ್ಗಳಲ್ಲಿ ಸಮಮಿತಿ ಅಕ್ಷಗಳನ್ನು ಕೇಳ್ಬೋದು. ನೋಡಿ, ಈ ರೀತಿಯಾಗಿ GPST ಎಕ್ಸಾಮ್ 2017 HK ರೀಸನ್ಗೆ ಸಂಬಂಧಿಸಿದ 2 ಅಂಕದ ಪ್ರಶ್ನೆಗಳು ಈ ರೀತಿಯಾಗಿದ್ದವು. ಮುಂದಿನ ಒಂದು ಕ್ಲಾಸ್ನಲ್ಲಿ 3 ಅಂಕದ ಪ್ರಶ್ನೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡಿ. ಥ್ಯಾಂಕ್ ಯು ಸೋ ಮಚ್.